BBK 12ರ ನಂತರ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ನಮ್ಮ ಇಡೀ ಕರ್ನಾಟಕಕ್ಕೆ ಪರಿಚಯವಾದರು. ಅಲ್ಲ, ಇಡೀ ಜಗತ್ತಿಗೆ ಪರಿಚಯವರು. ಆದ್ರೆ ಈ ವಿಡಿಯೋದಲ್ಲಿ ನೋಡಿ BBK ಮೊದಲು ಗಿಲ್ಲಿ ಕಾವ್ಯ ಅವರಿಗೆ ಕಿಸ್ ಕೊಡ್ತಾ ಇದ್ದಾರೆ. ಹಂಗಾದ್ರೆ ಗಿಲ್ಲಿ ಮತ್ತು ಕಾವ್ಯ ನಡುವೆ ಮೊದಲೇ ಪ್ರೀತಿ ಇತ್ತ ಅಥವಾ ಸ್ನೇಹ ಇತ್ತ, ಪರಿಚಯವಿತ್ತ ಅನ್ನೋದನ್ನ ಈ ಒಂದು ವಿಡಿಯೋದ ಅಸಲಿಯತ್ತೇನು ಅನ್ನೋದನ್ನ ನೋಡೋಣ ಬನ್ನಿ ಬಂಧುಗಳೇ. ಬಿಗ್ ಬಾಸ್ 12ರ ಸೀಸನ್ನಲ್ಲಿ ನಮ್ಮ ಕಾವ್ಯ ಅವರು ಮತ್ತು ಗಿಲ್ಲಿ ಅವರು ಆರಂಭದಿಂದಲೂ ಒಂದಲ್ಲ ಒಂದು ವಿಚಾರವಾಗಿ ನಮಗೆಲ್ಲರಿಗೂ ಮನೋರಂಜನೆಯನ್ನ ನೀಡುತ್ತಾ, ನಮ್ಮನ್ನ ನಗಿಸುತ್ತಾ, ಹಾಗೇನೆ ನಮ್ಮನ್ನ ಭಾವನೆಗಳಿಗೆ ತಳ್ಳುತ್ತಾ ಸಾಗಿದ್ರು. ಹೌದು, ಖಂಡಿತವಾಗಿಯೂ BBK12ನ ಬೆಸ್ಟ್ ಅಂಡ್ ಬೆಸ್ಟ್ ಜೋಡಿ ಯಾವ್ದಪ್ಪ ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ. 12 ಸೀಸನ್ಗಳಲ್ಲಿ ಯಾರಿಗೂ ಸಿಗದಷ್ಟು ಫ್ಯಾನ್ ಬೇಸ್ ಸಿಕ್ಕಿದ್ದು ಇವರಿಬ್ಬರ ಅದೃಷ್ಟ ಅಂತಲೇ ಹೇಳ್ಬಹುದು. ಅಲ್ಲ, ಇವರಿಬ್ಬರ ಶ್ರಮ ಅಂತಲೂ ಹೇಳ್ಬಹುದು ಅಥವಾ ನೈಜವಾದ ವಿಷಯ ಅಂತ ಹೇಳ್ಬೋದು. ಈಗ ವಿಷಯಕ್ಕೆ ಬರೋಣ ಬಂದ್ಬಿಡೆ. ಗಿಲ್ಲಿ ಕಾವ್ಯ ಇಬ್ಬರು ಕೂಡ BBK ಬರೋದಕ್ಕಿಂತ ಮುಂಚೆ ಜೀ ಕನ್ನಡದಲ್ಲಿ ಕಾರ್ಯನಿರ್ವಹಿಸ್ತಿದ್ರು, ಕೆಲಸ ಮಾಡ್ತಿದ್ರು. ಅವರಿಬ್ಬರು ಕೂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ನಲ್ಲಿ ಭಾಗವಹಿಸಿದ್ರು. ಇಬ್ರು ಕೂಡ ಸ್ಪರ್ಧಿಗಳಾಗಿದ್ರು. ಆದ್ರೆ ಗಿಲ್ಲಿಯವರು ನಡುವೆ ಕಾಮಿಡಿಗಳನ್ನ ಮಾಡುತ್ತಾ ನಮ್ಮೆಲ್ಲರನ್ನ ಮನರಂಜಿಸ್ತಿದ್ರು. ಇದನ್ನ ನಾವು ನೋಡಿದ್ದೇವೆ. ಅದೇ ರೀತಿ ಬೇರೆಯವರ ಪರ್ಫಾರ್ಮೆನ್ಸ್ ಗಳಿಗೆ ಮಾತನಾಡುತ್ತಾ, ಅವರನ್ನ ಕಾಲನ್ನೆಳೆಯುತ್ತಾ ಅನುಶ್ರೀ ಜೊತೆ ಸೇರಿ ಗಿಲ್ಲಿ ನಮ್ಮನ್ನ ರಂಜಿಸ್ತಿದ್ರು. ಇಲ್ಲಿ ಕೂಡ ಒಂದು ವಿಡಿಯೋ ನೋಡ್ತಾ ಇದೀವಿ, ಗಿಲ್ಲಿ ಕಾವ್ಯ ಪಕ್ಕ ಹೋಗಿ ಅವರ ಮೇಲೆ ಬೀಳ್ತಾ ಇರೋದು. ಇದು ಅನ್ಫಾರ್ಚುನೇಟ್ಲಿ ನಡೆದ ಘಟನೆಯಾಗಿದೆ ಬಂಧುಗಳೇ. ಗಿಲ್ಲಿ ಯಾವಾಗಲೂ ಕೂಡ ಬೇರೆಯವರನ್ನ ಕಾಲ ಎಳೆಯುತ್ತಾ ಕಾಮಿಡಿ ಮಾಡ್ತಾ ನಮ್ಮನ್ನ ರಂಜಿಸ್ತಿದ್ದ. ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಟಿವಿಯ ಒಂದು ನ್ಯೂಸ್ ಚಾನಲ್ನ ಇಂಟರ್ವ್ಯೂನಲ್ಲಿ ಕೂಡ ಜೊತೆಯಾಗಿದ್ರು. ಈಗಲೂ ಕೂಡ ಆ ದೃಶ್ಯವನ್ನು ನೋಡಿ. ಆದ್ರೆ ಲವ್ ಮಾಡಿದ್ರೆ ಯಾರಾದ್ರೂ ಒಬ್ರು ಬರ್ತಾ ಇದ್ರು, ಎಲ್ಲ ಹುಡುಗಿರ್ನ ಲವ್ ಮಾಡಿದ್ರಲ್ಲ, ಸೊ ಯಾರನ್ನ ಕರ್ಕೊಂಡ್ ಬರೋದು ಅಂತ ಯಾರಿರದ ರಸ್ತೆ ಎಲ್ಲಿ ಗೊತ್ತಿಲ್ಲ. ಇವಳು ಆಂಕರ್ ಅಂತ ಹೆಣ್ಣು ಮಕ್ಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಜರ್. ತುಂಬಾ ಖುಷಿ ಆಗ್ತದೆ. ಬಾತ್ರೂಮ್ ಅಲ್ಲೇ ನೀವೇ ನೋಡಿದ್ರಲ್ಲ ಬಂಧುಗಳೇ, ಗಿಲ್ಲಿ ಮಾಡಿದಂತ ಕಾಮಿಡಿಯನ್ನ ಮತ್ತೆ ಅವನು ನಡೆದುಕೊಂಡ ರೀತಿಯನ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.